ಬಗ್ಗೆ ಮಾತನಾಡಲಿಕ್ಕೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ನಮ್ಮ ಸರ್, ತಾವೆಲ್ಲ ಬೆಳಗಾವಿಯಲ್ಲಿದ್ರಿ. ಈ ಸುದ್ದಿ ತಮ್ಮ ಗಮನಕ್ಕೆ ಎಷ್ಟೊತ್ತಿಗೆ ಬಂತು ಸರ್? ಈಗ ದೆಹಲಿಗೆ ಹೋಗೋ ನಿರ್ಣಯದ ಬಗ್ಗೆ ಏನು ಹೇಳ್ತೀರಿ? ಹೌದಮ್ಮ, ಈಗ ಮನಮೋಹನ್ ಸಿಂಗ್ ಅವರು ಒಬ್ಬ ಆರ್ಥಿಕ ತಜ್ಞರು, ಅಧಿಕಾರಿಯಾಗಿ ಅವರು ಸೇವೆಗೆ ಸೇರ್ಕೊಂಡು ಕೊನೆಗೆ ಪ್ರಧಾನಮಂತ್ರಿ ಕೂಡ ಆದರು. ನಮ್ಮ ದೇಶದಲ್ಲಿ ಭದ್ರ ಒಂದು ಬುನಾದಿಯನ್ನ ಆರ್ಥಿಕ ಶಕ್ತಿಗೆ ಹಾಕಿದಂಥವ್ರು. ಅವರಾಗಲಿರ್ತಕ್ಕಂಥ ಸಹಜವಾಗಿ ಇಡೀ ದೇಶಕ್ಕೂ ನಷ್ಟ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ನಷ್ಟ ಆಗಿದೆ. ಅಂತ ಒಬ್ಬ ಸಭ್ಯ ವ್ಯಕ್ತಿ, ಅನೇಕ ಪ್ರಧಾನಮಂತ್ರಿಗಳಿದ್ದಾರೆ, ಅತ್ಯಂತ ಸಭ್ಯರು ಇವರು. ಅತ್ಯಂತ ಸಭ್ಯಸ್ಥ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ನಮ್ಮ ದೇಶಕ್ಕೆ ಅದು ವಿಶೇಷವಾಗಿ ನಮ್ಮ ಅಮೇರಿಕ ಮತ್ತು ಬೇರೆ ಬೇರೆ ದೇಶಗಳಿಗೆ ಒಳ್ಳೆ ಈ ಆರ್ಥಿಕ ವಿಶೇಷವಾಗಿ ಯಾವುದೇ ಒಂದು ಸಲಹೆಗಳನ್ನ ತಗೊಳ್ಬೇಕಾಗಿದ್ರೆ ಅಮೇರಿಕದ ಅಧ್ಯಕ್ಷರು ಕೂಡ ಇವರು ಸಲಹೆಗಳನ್ನ ತಗೊಳ್ತಾ ಇದ್ರು. ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ಆರ್ಥಿಕತೆ ಕುಸಿದಿದ್ದಾಗ ನಮ್ಮ ಭಾರತ ದೇಶದಲ್ಲಿ ಉನ್ನತ ಮಟ್ಟದಲ್ಲಿತ್ತು, ಅಂದ್ರೆ ಆರ್ಥಿಕತೆ ಕುಸಿದಿರ್ಲಿಲ್ಲ. ಅದಕ್ಕೆ ಬಹಳ ಕಾರಣಕರ್ತರು ಮನಮೋಹನ್ ಸಿಂಗ್ ಅವರು. ಅವರಿಗೆ ಇದ್ದಂತ ಬುದ್ಧಿಶಕ್ತಿ ನಮ್ಮ ದೇಶವನ್ನ ಕೊಂಡೊಯ್ಯಲಿಕ್ಕೆ ಕಾರಣಕರ್ತರಾಗಿದ್ದರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಭಾರತದ ಆರ್ಥಿಕತೆಯ ಸುಧಾರಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು. ಅವರ ಆರ್ಥಿಕ ಸುಧಾರಣೆಯ ನೀತಿಯ ಕುರಿತಾಗಿ ಮಾತನಾಡೋದಾದ್ರೆ ಏನು ಹೇಳ್ಬೋದು ಸರ್? ಆರ್ಥಿಕ ಸುಧಾರಣೆ 47ರಿಂದ 1947ರಿಂದ 2014ರವರೆಗೂ ಕೂಡ ನಮ್ಮ ದೇಶದ ಸಾಲ ಬರೀ 52 ಲಕ್ಷ ಕೋಟಿ ಇತ್ತು. ಈಗ ಬಿಡಿ 183 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅದು ಅವರು ಕಡಿಮೆ ಮಾತಾಡ್ತಾ ಇರ್ತಕ್ಕಂಥವ್ರು ಯಾರು ಮನಮೋಹನ್ ಸಿಂಗ್ ಅವ್ರನ್ನ ವಿಪಕ್ಷಗಳು ಕೂಡ ಬಿಡ್ತಿರ್ಲಿಲ್ಲ. ಮೌನಿ ಬಾಬಾ ಆತ ಎದುರು ಟೀಕೆ ಮಾಡ್ತಾ ಇದ್ರು. ಈ ತರ ರಾಜಕಾರಣದಲ್ಲಿ ಈ ರೀತಿ ಟೀಕೆ ಮಾಡಬಾರ್ದು. ಯಾವುದೇ ಪಕ್ಷದಲ್ಲಿರ್ಬೋದು, ಅವರ ಬುದ್ಧಿ ಶಕ್ತಿಯನ್ನ ನಾವೆಲ್ಲ ಕೂಡ ಯಾರು ಕೂಡ ತೆಗಿಯೋಕ್ ಹೋಗ್ಬಾರ್ದು. ರಾಜಕೀಯ ಕಾರಣಕ್ಕೋಸ್ಕರ ಕ್ಷುಲ್ಲಕ ಒಂದು ಟೀಕೆಗಳನ್ನ ಯಾರು ಕೂಡ ಮಾಡಬಾರ್ದು, ಯಾವುದೇ ಪಕ್ಷದ ಪ್ರಧಾನಮಂತ್ರಿ ಆಗಿರ್ಲಿ ಅವರು. ಅಂದ್ರೆ ಅವರು ಈ ನೆರೆ ಬಂದಂತಹ ಸಂದರ್ಭದಲ್ಲೂ ಸಹ ವೈಮಾನಿಕ ಸಮೀಕ್ಷೆ ನಡೆಸ್ತಾರೆ, ಅನುದಾನಗಳನ್ನ ಕೊಡೋ ವಿಷಯದಲ್ಲಿ ಯಾವುದೇ ತಾರತಮ್ಯವನ್ನ ತಾರತಮ್ಯ ಮಾಡ್ತಿರ್ಲಿಲ್ಲಮ್ಮ. ಅವ್ರಿಗೂ ಅದಕ್ಕಿಂತ ಇದ್ದಂತ ಪ್ರಧಾನಮಂತ್ರಿಗಳಿಗೂ ಈಗಿರ್ತಕ್ಕಂಥ ಪ್ರಧಾನಮಂತ್ರಿಗಳಿಗೂ ಅಜಗಜಾಂತರ ವ್ಯತ್ಯಾಸ. ಸರ್, ತಾರತಮ್ಯ ನೀತಿ ಇರಲಿಲ್ಲ. ಎಸ್ ಪ್ಲೀಸ್ ಗೋ ಹೆಡ್ ಸರ್, ಹೇಳಿ ಸರ್. ಆಯ್ತಮ್ಮ, ಥ್ಯಾಂಕ್ ಯು. ಆಲ್ ರೈಟ್, ಥ್ಯಾಂಕ್ ಯು ಸರ್.